ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು SSLCಯಲ್ಲಿ ಅಂದರೆ 10ನೇ ತರಗತಿಯಲ್ಲಿರ್ತಕ್ಕಂಥ ಗಣಿತದಲ್ಲಿ SA1 ಅಂದರೆ ಅರ್ಧವಾರ್ಷಿಕ ಪರೀಕ್ಷೆಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಇದು ಲಾಸ್ಟ್ ಇಯರ್ದಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಆಗಿದೆ. ಸೊ ದಯಮಾಡಿ ಇದನ್ನು ಮಾಡೆಲನ್ನು ತಾವುಗಳು ಅರ್ಥ ಮಾಡಿಕೊಡ್ರಿ. ಸೊ ಕೆಲವೊಂದಿಷ್ಟು ಏನಾಗಿರ್ಬೋದು ಅಂತಂದರೆ ಕಂಟೆಂಟ್ಗಳು ಬದಲಾಗಿರ್ಬೋದು, ಬಟ್ ನಿಮ್ಮ ಸಿಲೆಬಸ್ನಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನ ಚೆನ್ನಾಗಿ ಪ್ರಿಪೇರ್ ಮಾಡಿ. ಇಲ್ಲಿಂದ ಪ್ರಶ್ನೆಗಳು ನಿಮಗೆ ಬರ್ತಾವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇನ್ನು ಉಳಿದ ಎಲ್ಲ ವಿಷಯಗಳ ಇದೇ ಥರದ SA1 ಕ್ವಶನ್ ಪೇಪರ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡ್ತಾ ಹೋಗ್ತೀನಿ. ತಾವು ಅವುಗಳನ್ನು ಚೆಕ್ಔಟ್ ಮಾಡಬಹುದು. ನೋಡುವ ಕ್ವಶನ್ ಪೇಪರ್ ಹೇಗಿದೆ ಅಂತ. ಸ್ನೇಹಿತರೆ, ಫಸ್ಟ್ ಮೇನ್ಸಲ್ಲಿರ್ತಕ್ಕಂಥದ್ದೇ 8 ಬಹು ಆಯ್ಕೆ ಪ್ರಶ್ನೆಗಳು ಬರ್ತವೆ. ಸೊ ಅವುಗಳನ್ನು ಕ್ರಮಾಕ್ಷರದೊಂದಿಗೆ ಆರಿಸಿ ಬರಿಬೇಕಾಗ್ತದೆ. ಮೊದಲ ಪ್ರಶ್ನೆ ನೋಡಿ, ಒಂದು ಸಮಾಂತರ ಶ್ರೇಣಿಯ nನೇ ಪದ an = 4n + 5 ಆದರೆ ಶ್ರೇಣಿಯ ಮೂರನೇ ಪದವನ್ನು ಕಂಡುಹಿಡಿಯಿರಿ. A5, B9, C13, D17. ಎರಡನೇ ಪ್ರಶ್ನೆ, 2x + 3y - 9 = 0 ಮತ್ತು 4x + 6y - 18 = 0. ಈ ಸಮೀಕರಣಗಳನ್ನು ಪ್ರತಿನಿಧಿಸೋ ರೇಖೆಗಳು ಹೇಗಿರ್ತವೆ? A ಛೇದಿಸೋ ರೇಖೆಗಳು, B ಪರಸ್ಪರ ಲಂಬ ರೇಖೆಗಳು, C ಸಮಾಂತರ ರೇಖೆಗಳು, D ಐಕ್ಯ ರೇಖೆಗಳು. ಪ್ರಶ್ನೆ 3, ಒಂದು ಸರಳ ರೇಖೆಯು ವೃತ್ತದ ಒಂದೇ ಒಂದು ಬಿಂದುವಿನಲ್ಲಿ ಹಾದು ಹೋದರೆ ಆ ರೇಖೆಯನ್ನು ಏನಂತಾರೆ? A ವೃತ್ತ ಸ್ಪರ್ಶಕ, B ವೃತ್ತ ಛೇದಕ, C ತ್ರಿಜ್ಯ, D ಛೇದಕ. ಪ್ರಶ್ನೆ 4, ಒಂದು ವೃತ್ತದ ವಿಸ್ತೀರ್ಣವು 49 ಪೈ ಚದರಮಾನಗಳು ಆದರೆ ಅದರ ಪರಿಧಿ ಎಷ್ಟು? A 9 ಪೈ, B A 7 ಪೈ, B 9 ಪೈ, C 14 ಪೈ, D 49 ಪೈ. ಪ್ರಶ್ನೆ 5, ಮೂಲ ಬಿಂದು ಮತ್ತು XY ನಿರ್ದೇಶಾಂಕಗಳ ನಡುವಿನ ದೂರ ಎಷ್ಟು? A x² + y², B x² - y², C √x² + y², D √x² - y². ಆರನೇ ಪ್ರಶ್ನೆ, 120 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದಾಗ A 2:3 × 3:2 × 5:1, B 2:2 × 3:1 × 5:1, C 2:3 × 3:1 × 5:2, D 2:3 × 3:1 × 5:1. ಏಳನೇ ಪ್ರಶ್ನೆ, 24 ಮತ್ತು 36 ಎಂಬ ಎರಡು ಸಂಖ್ಯೆಗಳ ಲಸಾ 48 ಆದರೆ ಅವುಗಳ ಮಸಾ ಎಷ್ಟು? A 5, B 9, C 18, D 17. ಎಂಟನೇ ಪ್ರಶ್ನೆ, ಚಿತ್ರದಲ್ಲಿ ತ್ರಿಭುಜ PQR ಸಮಾಂತರ ತ್ರಿಭುಜ SOR, PQ ಅನುಪಾತ RS = 1:2 ಆದರೆ OP ಮತ್ತು OS ನ ಅನುಪಾತ ಎಷ್ಟು? A 1/2, B 3/2, C 4/3, D 5/2. ಒಂದಂಕದ ಪ್ರಶ್ನೆಗಳಿಗೆ ಹೋಗೋಣ. ಇವುಗಳು ಕೂಡ 8 ಇರ್ತವೆ. 9ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ A, ಕೊನೆಯ ಪದ AN ಆದರೆ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ ಕಂಡುಹಿಡಿಯುವ ಸೂತ್ರ ಬರೀರಿ. 10ನೇ ಪ್ರಶ್ನೆ, ಮೂಲ ಸಮಾನುಪಾತತೆಯ ಪ್ರಮೇಯ ಅಂದರೆ ಥೇಲ್ಸನ ಪ್ರಮೇಯವನ್ನು ನಿರೂಪಿಸ್ರಿ. 11, ಒಂದು ಪೈಥಾಗೋರಸ್ ತ್ರಿವಳಿಗಳಲ್ಲಿ ಎರಡು ಸಂಖ್ಯೆಗಳು 7, 14 ಆದರೆ ಇನ್ನೊಂದು ಸಂಖ್ಯೆ ಯಾವುದು? 12ನೇ ಪ್ರಶ್ನೆ, ಒಂದು ಸಮೀಕರಣ S x + y = 7 ನಲ್ಲಿ x 5 ಆದರೆ y ನ ಬೆಲೆಯನ್ನು ಕಂಡುಹಿಡಿಯಿರಿ. 13ನೇ ಪ್ರಶ್ನೆ, ಒಂದು ವೃತ್ತದ ಸ್ಪರ್ಶಕಕ್ಕೆ ವೃತ್ತ ಕೇಂದ್ರದಿಂದ ಸ್ಪರ್ಶ ಬಿಂದುವಿಗೆ ಎಳೆದ ತ್ರಿಜ್ಯ ಉಂಟು ಮಾಡುವ ಕೋನದ ಅಳತೆಯನ್ನು ಬರೀರಿ. 14, ಒಂದು ವೃತ್ತದ ತ್ರಿಜ್ಯ 7 ಮಾನಗಳು ಮತ್ತು ವೃತ್ತ ಕೇಂದ್ರದಲ್ಲಿ 90 ಡಿಗ್ರಿ ಕೋನದಿಂದ ಉಂಟಾದ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ. 15, x1, y1, x2, y2 ಸೇರಿಸೋ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಬರೀರಿ. 16ನೇ ಪ್ರಶ್ನೆ, ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯದ ಪ್ರಕಾರ A = 3q + r ಈ ಶೇಷದ ಎಲ್ಲ ಬೆಲೆಗಳನ್ನು ಕಂಡುಹಿಡಿಯಿರಿ. ಇನ್ನು 2 ಅಂಕದ 8 ಪ್ರಶ್ನೆಗಳು ಬರ್ತವೆ. 16 ಅಂಕ ಇರ್ತದೆ. 17ನೇ ಪ್ರಶ್ನೆ, 2, 7, 12 ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಚಿತ್ರದಲ್ಲಿ XY ಲಂಬ BC, AX = P - 3, BX = 2P - 2. AY / CY = 1/4 ಆದರೆ P ನ ಬೆಲೆಯನ್ನು ಕಂಡುಹಿಡಿಯಿರಿ. 19, ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಜೋಡಿ ಬಿಡಿಸಿ. x + y = 5, 2x - 3y = 5. 20ನೇ ಪ್ರಶ್ನೆ,
3 ಸೆಂಟಿಮೀಟರ್ ತ್ರಿಜ್ಯ ಹೊಂದಿರುವ ವೃತ್ತಕ್ಕೆ ಅದರ ಕೇಂದ್ರದಿಂದ 7 ಸೆಂಟಿಮೀಟರ್ ದೂರದಲ್ಲಿರುವ ಬಾಹ್ಯ ಬಿಂದುವಿನ ಸ್ಪರ್ಶಕಗಳನ್ನು ರಚಿಸ್ರಿ. 21 ಚಿತ್ರದಲ್ಲಿ ತ್ರಿಜ್ಯ 7 ಸೆಂಟಿಮೀಟರ್ ಇರುವಂತೆ ಓ ಕೇಂದ್ರವಿರುವ ವೃತ್ತದಲ್ಲಿ ಒಂದು ಕಂಸವು ಅದರ ಕೇಂದ್ರದಲ್ಲಿ 30 ಡಿಗ್ರಿ ಕೋನ ಉಂಟು ಮಾಡ್ತದೆ. ಹಾಗಾದರೆ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. 22 9 8 ಮಾನಗಳನ್ನು ಹೊಂದಿರೋ ರೇಖಾಖಂಡವನ್ನು 3:2 ವಿಭಾಗಿಸ್ರಿ. 23 A 2 3 B 10 - 3 ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಿರಿ. 24 48 ಮತ್ತು 82 ಲಸ ಯೂಕ್ಲಿಡ್ ಭಾಗಾಕಾರ ಕ್ರಮವಿಧಿಯನ್ನು ಅನುಸರಿಸಿ ಕಂಡುಹಿಡಿಯಿರಿ. ಇನ್ನು 3 ಅಂಕದ ಪ್ರಶ್ನೆಗಳು 9 ಇರ್ತವೆ, 27 ಮಾರ್ಕ್ಸ್ ಬರ್ತದೆ. 25ನೇ ಪ್ರಶ್ನೆ ನೋಡಿ. ಸಮಾಂತರ ಶ್ರೇಣಿಯ 7ನೇ ಪದ ಅದರ 2ನೇ ಪದದ 4ರಷ್ಟು ಇದೆ. ಶ್ರೇಣಿಯ 12ನೇ ಪದ 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾದರೆ ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ. 26 ಎರಡು ಸಮರೂಪ ತ್ರಿಭುಜಗಳ ಸುತ್ತಳತೆಯು 25 ಸೆಂಟಿಮೀಟರ್ ಮತ್ತು 15 ಸೆಂಟಿಮೀಟರ್ ಆಗಿವೆ. ಮೊದಲನೇ ತ್ರಿಭುಜದ ಬಾಹುವಿನ ಅಳತೆ 9 ಸೆಂಟಿಮೀಟರ್. ಆದರೆ ಮತ್ತೊಂದು ತ್ರಿಭುಜದ ಅನುರೂಪ ಬಾಹುವಿನ ಅಳತೆಯನ್ನು ಕಂಡುಹಿಡಿಯಿರಿ. 27 ಒಂದು ದತ್ತ ಭಿನ್ನರಾಶಿಯ ಅಂಶ ಮತ್ತು ಛೇದಗಳೆರಡರ ಮೊತ್ತ 12. ಛೇದಕ್ಕೆ 3 ಕೂಡಿಸಿದರೆ ಭಿನ್ನರಾಶಿ 1/2 ಆಗ್ತದೆ. ಹಾಗಾದರೆ ಆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ. 28 ಎರಡು ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಇರುವಂತೆ ರಚಿಸಿದೆ. ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವಂತೆ ಎಳೆದ ದೊಡ್ಡ ವೃತ್ತದ ಜಾದ ಉದ್ದ ಕಂಡುಹಿಡಿಯಿರಿ. 29 ಚಿತ್ರದಲ್ಲಿ ABCD ವರ್ಗದ ಶೃಂಗಗಳು ವೃತ್ತ ಮೇಲಿವೆ. ವೃತ್ತ ಪರಿಧಿಯು 88 ಸೆಂಟಿಮೀಟರ್. ಆದರೆ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ. 30 ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮ ಅಂತ ಸಾಧಿಸ್ರಿ. 31 1 6 4 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 1:2 ವಿಭಾಗಿಸುವ ರೇಖಾಖಂಡ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. 32 ಶೃಂಗಗಳು 1 -1 -4 6 -3 -5 ಆಗಿರೋ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಿರಿ. √5 ಅಭಾಗಲಬ್ಧ ಸಂಖ್ಯೆ ಅಂತಾನೆ ಸಾಧಿಸ್ರಿ. ಇನ್ನು ಮುಂದಿನ ಪ್ರಶ್ನೆ 4 ಅಂಕದ ಪ್ರಶ್ನೆಗಳಿದ್ದಾವೆ. ಟೋಟಲ್ 16 ಮಾರ್ಕ್ಸು, ಒಂದೊಂದು ಪ್ರಶ್ನೆಗೆ 4 ಅಂಕ. 34 ಒಂದು ಸಮಾಂತರ ಶ್ರೇಣಿಯ 4 ಮತ್ತು 8ನೇ ಪದಗಳ ಮೊತ್ತ 24. 6 ಮತ್ತು 10ನೇ ಪದಗಳ ಮೊತ್ತ 44. ಆದರೆ ಸಮಾಂತರ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ. 35 5 ಸೆಂಟಿಮೀಟರ್ 6 ಸೆಂಟಿಮೀಟರ್ 7 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜ ರಚಿಸ್ರಿ. ಇದಕ್ಕೆ ಅನುರೂಪವಾದ ಇನ್ನೊಂದು ತ್ರಿಭುಜದ ಬಾಹುಗಳು 5/3 ಇರುವಂತೆ ರಚಿಸ್ರಿ. 36 ನಕ್ಷೆ ಮೂಲಕ ಬಿಡಿಸ್ರಿ. 2x + y = 10 x + y = 6. 37 ABCD ಆಯತದ ಉದ್ದ 20 ಸೆಂಟಿಮೀಟರ್, ಅಗಲ 10 ಸೆಂಟಿಮೀಟರ್. OAPB 10√2 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದ ತ್ರಿಜ್ಯಾಂತರ ಖಂಡವಾಗಿದೆ. ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ. ಲಾಸ್ಟ್ ಪೈಥಾಗೋರಸ್ ಪ್ರಮೇಯವನ್ನು ನಿರೂಪಿಸ್ರಿ ಮತ್ತೆ ಸಾಧಿಸ್ರಿ ಅಂತ 5 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಕೇಳಿದ್ದಾರೆ. ಇದು ಲಾಸ್ಟ್ ಇಯರ್ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇದೆ.